ಹಾಯ್ ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾರೆ, ಥ್ಯಾಂಕ್ ಯು ಸೋ ಮಚ್. ಮಾಡಿಲ್ಲ ಅಂದ್ರೆ ಮಾಡಿ ಅಂತ ಕೇಳ್ಕೊಂತ ಇವತ್ತು ನಾನು ಆಕ್ಚುಲಿ ಸಡನ್ ಆಗಿ ಅರುಣಾಚಲಂ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಆಗಿ ಹೋಗ್ತಾ ಇದ್ದೀನಿ. ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಅರುಣಾಚಲಂ ದೇವಸ್ಥಾನನ ತೋರಿಸ್ತೀನಿ. ಹಾಗೆ ವೆಲ್ಲೂರಲ್ಲಿ ಇರುವಂತ ಗೋಲ್ಡನ್ ಟೆಂಪಲ್ ಕೂಡ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಸಡನ್ ಆಗಿ ಐ ಡೋಂಟ್ ನೋ, ಲೈಕ್ ತುಂಬಾ ಸಡನ್ ಆಗಿ ಪ್ಲಾನ್ ಆಗಿ ಹೋಗ್ತಾ ಇದ್ದೀನಿ. ಯಾವತ್ತೂ ದೇವಸ್ಥಾನಕ್ಕೆ ಅಂತ ಪ್ಲಾನ್ ಮಾಡಿ ಹೋಗದೆ ಇರೋ ನನಗೆ ಮನ್ಸಲ್ಲಿ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ನನಗೆ ಬೇಡ್ಕೊಳ್ಳೋಕೆ ಅಂತ ದೊಡ್ಡ ಆಸೆ ಏನೂ ಇಲ್ಲ ಅಂತಂದ್ರು ದೇವ್ರನ್ನ ನೋಡಕ್ಕೆ ಅಥವಾ ಪಾಸಿಟಿವ್ ವೈಬ್ಸ್ನ ಫೀಲ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಟ್ರೈನಲ್ಲಿ ಅಂತಲ್ಲ, ಯೂಶಲಿ ಟ್ರಾವೆಲ್ ಮಾಡುವಾಗ ನಂಗೆ ನಿದ್ರೆನೆ ಬರಲ್ಲ. ಮೇ ಬಿ ಎಕ್ಸೈಟ್ಮೆಂಟ್ಗೆ ಇರ್ಬೋದು. ಒಂದೇ ಸಮ ಮಳೆ ಬರ್ತಾ ಇತ್ತು. ಬೆಳಿಗ್ಗೆ 5:30ಗೆ ನಾವು ಕಟ್ಪಾಡಿ ಸ್ಟೇಷನ್ ರೀಚ್ ಆಗಿದ್ವಿ. ನಾವಿದ್ದೀವಿ ಕಾಟ್ಪಾಡಿ ಜಂಕ್ಷನ್ ಅಲ್ಲಿ. ಇಲ್ಲಿಂದ ವೆಲ್ಲೂರ್ಗೆ ಒಂದು 10 ಕಿಲೋಮೀಟರ್ ಆಗುತ್ತಷ್ಟೇ. ಮತ್ತೆ ನಾನು ನೆಕ್ಸ್ಟ್ ಟ್ರೈನ್ ಕ್ಯಾಚ್ ಮಾಡಲಿಕ್ಕೆ ಟಿಕೆಟ್ ತೊಗೊಂಡಿದ್ದೀನಿ. ಪ್ಲಾನಲ್ಲಿ ಇರಲಿಲ್ಲ, ಒಂಥರ ಮ್ಯಾನಿಫೆಸ್ಟೇಷನ್ ಅಂತ ಅನ್ಕೊಬೋದು. ಯಾಕಂದರೆ ನಾನು ಕಾಲೇಜಲ್ಲಿ ಇದ್ದಾಗ ಅನ್ಕೊತಾ ಇದ್ದೆ ಈ ಗೋಲ್ಡನ್ ಟೆಂಪಲ್ಗೆ ಬರಬೇಕು ಅಂತ. ಆಲ್ ಆಫ್ ಅ ಸಡನ್ ಏನೂ ಪ್ಲಾನ್ ಮಾಡ್ದೇನೆ ವೇರ್ ಗೋಯಿಂಗ್ ಹಿಯರ್. ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಹೋಗ್ತಾ ಇರೋದು. ಟೆಂಪಲ್ದು ವೈಶಿಷ್ಟ್ಯತೆ ಏನು ಅಂತಂದರೆ, ಕಂಪ್ಲೀಟ್ ಟೆಂಪಲ್ನ ಪ್ಯೂರ್ ಗೋಲ್ಡ್ ಫಾಯಿಲ್ ಇಂದ ಮಾಡಿದ್ದಾರೆ. 1.5 ಟನ್ ಆಫ್ ಗೋಲ್ಡ್ನ ಯೂಸ್ ಮಾಡಿದ್ದಾರೆ. ಶ್ರೀ ಲಕ್ಷ್ಮೀ ದೇವ್ರಿದ್ದಾರೆ ಅಲ್ಲಿ ಒಳಗಡೆ ಅಂತ ತಿಳ್ಕೊಂಡೆ ಇವಾಗ ಜಸ್ಟ್. ಬನ್ನಿ, ನಾನು ನಿಮಗೆ ಕಂಪ್ಲೀಟ್ ಟೆಂಪಲ್ನ ತೋರಿಸ್ತೀನಿ. ಮೈಸೂರಿಂದ ಜೋಳಾರ್ಪೇಟ್ ಎಕ್ಸ್ಪ್ರೆಸ್ ತಗೊಂಡ್ರೆ ಕಟ್ಪಾಡಿ ಜಂಕ್ಷನ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ವೆಲ್ಲೂರ್ಗೆ ಲೋಕಲ್ ಟ್ರೈನ್ ತಗೊಂಡ್ ಬಂದ್ರೆ ಆರಾಮಾಗಿ ನೀವು ವಿತಿನ್ 10 ರೂಪೀಸ್ ಅಲ್ಲಿ ಬಂದ್ಬಿಡ್ತೀರಾ. ಕಟ್ಪಾಡಿ ಜಂಕ್ಷನ್ ಇಂದ ಅಲ್ಲಿಗೆ ಬಂದು ನಾವೊಂದು ರೂಮ್ ತಗೊಂಡಿದೀವಿ. ಜಸ್ಟ್ 500 ರುಪೀಸ್ಗೆ ಸಿಕ್ತು. ನಮ್ಮ ಲಗೇಜ್ ಎಲ್ಲ ಅಲ್ಲಿ ಡಂಪ್ ಮಾಡಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದೀವಿ. ಆಕ್ಚುಲಿ ದಿಸ್ ಪ್ಲೇಸ್ ಇಸ್ ಕ್ವೈಟ್ ಗುಡ್, ಚೆನ್ನಾಗಿದೆ. ಅಂದ್ರೆ ತುಂಬಾ ಹೈಜೀನ್ ಅಂತ ನಾನು ಹೇಳಲ್ಲ, ಬಟ್ ಕಂಪೇರ್ ಟು ಅದರ್ ಶಾಪ್ಸ್ ಇದು ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಶಾಪ್ ವೆಲ್ಲೂರ್ ಬಸ್ ಸ್ಟಾಪ್ ಅಪೋಸಿಟ್ ಬರುತ್ತೆ. ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ, ಫೇಮಸ್ ಅಂತ ಕಾಣುತ್ತೆ. ನನಗೆ ಗೊತ್ತಿಲ್ಲ ಇಂಗ್ಲಿಷ್ ಅಲ್ಲೂ ಇಲ್ಲ ನೇಮ್, ಓದಕ್ ಬರ್ತಾ ಇಲ್ಲ. ಬಟ್ ಮಸಾಲೆ ದೋಸೆ ಆರ್ಡರ್ ಮಾಡಿದೀನಿ. ನೆಕ್ಸ್ಟ್ ನಾವು ಫೋರ್ಟ್ಗೆ ಹೋಗ್ತಾ ಇದೀವಿ. ತಿಂಡಿ ಎಲ್ಲ ಆದ್ಮೇಲೆ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋ ಫೋರ್ಟ್ನ ನೋಡೋಕ್ಕೆ ಅಂತ ಬಂದ್ವಿ. ಇದು 16th ಸೆಂಚುರಿ ಫೋರ್ಟ್ ಆಗಿರುತ್ತೆ. ಇದನ್ನ ಬಿಲ್ಡ್ ಮಾಡಿರೋದು ನಮ್ಮ ವಿಜಯನಗರ ಎಂಪರರ್ಸ್. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಏನಂದ್ರೆ ಫೋರ್ಟ್ ಒಳಗಡೆ ನಿಮಗೆ ಒಂದು ಹಿಂದೂ ಟೆಂಪಲ್ ಇದೆ, ಮತ್ತೆ ಮುಸ್ಲಿಮ್ಸ್ ಅವರ ಮಸೀದಿ ಕೂಡ ಇದೆ, ಹಾಗೆ ಕ್ರಿಶ್ಚಿಯನ್ಸ್ ಅವರ ಚರ್ಚ್ ಕೂಡ ಇದೆ. ಅವೆರಡೂ ಪ್ಲೇಸ್ನ ನಾವು ಸ್ಕಿಪ್ ಮಾಡಿದ್ವಿ. ಯಾಕಂದರೆ ಈ ಟೆಂಪಲ್ ನಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇತ್ತು. ಇದು ಜಲಕಂಠೇಶ್ವರ ಟೆಂಪಲ್. ಇದು ತುಂಬ ಹಳೆ ಟೆಂಪಲ್ ಅಂತ ನೋಡಿದ್ರೇ ಗೊತ್ತಾಗ್ತಾ ಇತ್ತು. ಮತ್ತು ತುಂಬ ಬ್ಯೂಟಿಫುಲ್ ಆಗಿತ್ತು ಆಚೆಯಿಂದ ನೋಡಲಿಕ್ಕೆ. ಹಾಗೆ ನಿಮಗೆ ಈ ಫೋರ್ಟ್ ಸುತ್ತಮುತ್ತ ತುಂಬ ಹಳೆ ಮರಗಳು, ಆಮೇಲೆ ಹಳೆ ಬಿಲ್ಡಿಂಗ್ಸ್ಗಳು ಕೂಡ ಕಾಣಿಸುತ್ತೆ. ರೋಡ್ ತುಂಬ ಕ್ಲೀನ್ ಆಗಿದೆ, ಮತ್ತು ಕ್ರೌಡ್ ಕೂಡ ತುಂಬ ಕಡಿಮೆ ಇತ್ತು. ಆಚೆಯಿಂದನೇ ನೀವು ಈ ಟೆಂಪಲ್ನ ನೋಡ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ. ನಿಮಗೆ ಹತ್ರ ಬರ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಆ ಪಾಸಿಟಿವ್ ಎನರ್ಜಿ ಇರ್ಬೋದು, ಆ ಫೀಲ್ ಇರ್ಬೋದು. ಅಲ್ಲಿ ಏನು ಇದೆ, ಏನಕ್ಕೆ ಅದು ಅಷ್ಟು ಸ್ಪೆಷಲ್ ಅನ್ನಿಸ್ತು ಅಂತ ನನಗೆ ಗೊತ್ತೇ ಇಲ್ಲ. ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದನೂ ಕ್ರೌಡ್ ಕಡಿಮೆ ಇದ್ದಿದ್ದರಿಂದನೂ ಗೊತ್ತಿಲ್ಲ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಟೆಂಪಲ್ ಒಳಗಡೆ ಹೋಗಿ ನೋಡಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿತ್ತು. ಹೇಳೋಕ್ಕೆ ಸಾಧ್ಯ ಇಲ್ಲ. ಒಳಗಡೆ ಇರೋಂಥ ಒಂದೊಂದು ಕೆತ್ತನೆ ಆಗಲಿ, ಒಂದೊಂದು ಕಂಬದ ಮೇಲೆ ಇರೋಂತಹ ಸ್ಟೋರೀಸ್ ಆಗಲಿ, ಒಳಗಡೆ ಆ ಪೂಜೆ ಸೌಂಡ್ ಬರ್ತಾ ಇತ್ತು, ಆ ಸ್ಪಿರಿಚುಯಾಲಿಟಿ ಆಗಲಿ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿತ್ತು. ಸಣ್ಣದಾಗಿ ಲೈಟಾಗಿ ಮಳೆ ಬರ್ತಿದ್ದ ಕಾರಣ ಆ ವೆದರ್ಗೆ ಅಲ್ಲಿ ಎಷ್ಟು ಪೀಸ್ಫುಲ್ ಅನ್ನಿಸ್ತಾ ಇತ್ತು ಅಂತಂದರೆ, ಫುಲ್ ಡೇ ನಾನು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರು ನಂಗೆ ನಿಜವಾಗ್ಲೂ ಬೇಜಾರಾಗ್ತಾ ಇರಲಿಲ್ಲ. ಅಷ್ಟು ಪೀಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು ಆ ಪ್ಲೇಸ್. ಇಲ್ಲಿ ಬಂದರೆ ಒಳಗಡೆ ತುಂಬ ಥರ ಪೂಜೆಗಳು ನಡೀತಾ ಇತ್ತು. ನಮ್ಮ ನಂಬಿಕೆ ಪ್ರಕಾರ ಇಲ್ಲಿ ದೀಪ ಹಚ್ಚಿ ಏನಾದರೂ ಕೇಳ್ಕೊಂಡ್ರೆ ಅದು ನಡೆಯುತ್ತೆ ಅಂತ ಹೇಳ್ತಾರೆ. ಅಲ್ಲಿ ದೀಪ ತುಂಬ ಜನ ಹಚ್ಚಿದ್ರು. ನಾವೇನು ಹಚ್ಚಕ್ಕೆ ಹೋಗಲಿಲ್ಲ, ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಬಂದ್ಬಿಟ್ವಿ. ತುಂಬ ಥರ ಪೂಜೆ ನಡೀತಾ ಇತ್ತು. ದೇವಸ್ಥಾನದೊಳಗೆ ಹಲವಾರು ಬಗೆಯ ಪೂಜೆ ನಡೀತಾ ಇತ್ತು. ಇಲ್ಲಿ ತುಂಬ ಎಲ್ಲ ಥರ ದೇವರು ಇತ್ತು. ಸ್ಟಾರ್ಟಿಂಗ್ ಹೋದ ತಕ್ಷಣ ನಮ್ಮ ವಿಘ್ನೇಶ್ವರ ಇತ್ತು. ಅದಾದಮೇಲೆ ಎಲ್ಲ ಥರ ದೇವರು, ಪೆರುಮಾಳ್ ದೇವರು ಅಂತಾರಲ್ವ, ವೆಂಕಟೇಶ್ವರ ಸ್ವಾಮಿ, ಎಲ್ಲ ದೇವರು ಕೂಡ
ಇತ್ತು. ಎಲ್ಲ ದೇವರು ತುಂಬಾ 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 ಚೆನ್ನಾಗಿತ್ತು. ಆದ್ರೆ ಎಲ್ಲೂ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇರ್ಲಿಲ್ಲ. ಎಲ್ಲಿತ್ತು ಅಲ್ಲಿ ನಾನು ಮಾಡ್ಕೊಂತಾ ಇದ್ದೀನಿ. ಆಮೇಲೆ ಒಂದೊಂದ್ ಕಡೆ ಕದ್ದಿ ಕದ್ದಿ ಕೂಡ ಮಾಡಿದೀನಿ. ಈ ನಟರಾಜನ್ ಮೂರ್ತಿ ಇದೆಯಲ್ಲ, ಈ ತರ ಒಂದು ದೊಡ್ಡ ಮೂರ್ತಿ ಇತ್ತು. ಆ ಮೂರ್ತಿನ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು. ನಾನು ಯೂಶಲಿ ಆ ನಟರಾಜನ್ ಮೂರ್ತಿ ಇರೋಂತ ಶಿವಂಗೆ ಪೂಜೆ ಮಾಡಿರೋದನ್ನ ಎಲ್ಲೂ ನೋಡಿರ್ಲಿಲ್ಲ. ತುಂಬಾ ದಿನ ಆದ್ಮೇಲೆ ಗಿಳಿಗಳನ್ನ ನೋಡ್ದೆ. ಎಷ್ಟ್ ಖುಷಿ ಆಯ್ತು ಅಂದ್ರೆ ಯೂಶಲಿ ಅವಾಗೆಲ್ಲ ತುಂಬಾ ಕಾಣಿಸ್ತಿತ್ತು, ಇವಾಗ ಕಾಣಿಸೋದೇ ಇಲ್ಲ. ನೋಡ್ತಾ ಇದೀರಲ್ಲ ಶಿವನ್ ದೇವಸ್ಥಾನ ಎಷ್ಟ್ ಚೆನ್ನಾಗಿದೆ ಅಂತ. ಒಳಗಡೆ ಇರೋದು ಉದ್ಭವ ಮೂರ್ತಿ ಅಂತೆ, ಉದ್ಭವ ಲಿಂಗು. ಇದನ್ನ ಮುಘಲ್ ಡೈನಸ್ಟಿಯಿಂದ ಕಾಪಾಡಬೇಕು ಅಂತ ಅವರು ಬಚ್ಚಿಟ್ಟಿದ್ರಂತೆ. ಆಮೇಲಿಂದ ಲಿಂಗುನ ತಗೊಂಡ್ ಬಂದು ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಈ ಡೈನಾಸ್ಟಿಗೆ ಏನಿತ್ತು ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಯ್ತಂತೆ. ಅದಾದ್ಮೇಲಿಂದ ಇಲ್ಲಿ ಪೂಜೆ ಪುನಸ್ಕಾರ ಎವ್ರಿಡೇ ನಡೀತಿದೆ. ಈ ಟೆಂಪಲ್ ಬಂದ್ಬಿಟ್ಟು 1700 ವರ್ಷದ ಹಳೆ ಟೆಂಪಲ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಳಗಡೆ ಬ್ಯೂಟಿಫುಲ್ ಪಾಸಿಟಿವ್ ಎನರ್ಜಿ ಅಂತ ಅನ್ಸುತ್ತೆ ನಿಮ್ಗೆ. ಆಮೇಲೆ ಇಲ್ಲಿ ಕಂಬಗಳ ಆರ್ಕಿಟೆಕ್ಚರ್ ನೋಡ್ಬೋದು ನೀವು. ಪ್ರತಿಯೊಂದು ಕಂಬದ ಮೇಲೂ ಡಿಫ್ರೆಂಟ್ ಯಾವ್ಯಾವ ತರ ಡಿಫ್ರೆಂಟ್ ಕೆತ್ತನೆಗಳು ಮಾಡಿದ್ದಾರೆ. ಒಂದು ಕಂಬದ ಹಿಂದೆ ನಿಂತ್ಕೊಂಡ್ರೆ ನಿಮ್ಗೆ ಯಾವ ಕಂಬನೂ ಕಾಣಿಸಲ್ಲ, ಬಟ್ ಬಗ್ಗೆ ಸ್ವಲ್ಪ ನೋಡಿದ್ರೆ ಅಷ್ಟೊಂದು ಕಂಬಗಳಿದೆ. ಅಷ್ಟು ಬ್ಯೂಟಿಫುಲ್ ಆಗಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಈ ತರ ಕಂಬದ ಆರ್ಕಿಟೆಕ್ಚರ್ ನಾವು ತುಂಬಾ ಟೆಂಪಲ್ ಅಲ್ಲಿ ನೋಡಿರ್ತೀವಿ. ಆದ್ರೆ ಇಲ್ಲಿ ಏನು ನಮ್ಗೆ ಡಿಫ್ರೆಂಟ್ ಅನ್ನಿಸ್ತು ಅಂದ್ರೆ ಕಂಬದಿಂದೆ ಕಂಬಗಳು ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದು ಕಂಬದಿಂದ 3 ಕಂಬ ಡಿಫ್ರೆಂಟ್ ಕಂಬಗಳನ್ನ ಕೆತ್ತನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ವೆಲ್ಲೂರಿಗೆ ಬಂದ್ರೆ ಯೂಶಲಿ ನಾವು ಅಮೃತ್ಸರ್ ಆ ತರ ಇರೋಂಥ ಗೋಲ್ಡನ್ ಟೆಂಪಲ್ಗೆ ಬರಕ್ ಇಷ್ಟಪಡ್ತೀವಿ. ಬಟ್ ಈ ಟೆಂಪಲ್ನ ನೀವು ಫೋರ್ಟ್ ಒಳಗಡೆ ಇದೆ ಶಿವನ್ ಟೆಂಪಲ್, ಮಿಸ್ ಮಾಡದೆ ಬನ್ನಿ. ಕ್ರೌಡ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಅದರಲ್ಲೂ ಈ ವೆದರಲ್ಲಿ ಬಂದ್ರೆ ತುಂಬಾ ಬ್ಯೂಟಿಫುಲ್ ಫೀಲಿಂಗ್ ಕೊಡುತ್ತೆ. ನನಗಂತೂ ಟೆಂಪಲ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮನ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇದೆ. ಎಲ್ಲರೂ ಮಿಸ್ ಮಾಡಿದೆ ಟೆಂಪಲ್ನ ವಿಸಿಟ್. ಇಲ್ಲಿಂದ ಮುಗಿದ ತಕ್ಷಣ ನಾವು ಗೋಲ್ಡನ್ ಟೆಂಪಲ್ಗೆ ಹೊರಟ್ವಿ. ಆ್ಯಕ್ಚುಲಿ ಗೋಲ್ಡನ್ ಟೆಂಪಲಲ್ಲಿ ಸ್ಟಾರ್ಟಿಂಗಲ್ಲೇ ನಿಮಗೆ ಫೋನೆಲ್ಲ ಇಸ್ಕೊಂಡ್ಬಿಡ್ತಾರೆ. ಸೊ ಏನೂ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಏನಂದರೆ ತುಂಬ ಚೆನ್ನಾಗಿದೆ, ಒಂದು ಸಲ ವಿಸಿಟ್ ಮಾಡ್ಬೋದು. ಮಧ್ಯದಲ್ಲಿ ಗೋಲ್ಡನ್ ಟೆಂಪಲ್ ಇರೋದು, ಸುತ್ತ ಬೇರೆ ಟೆಂಪಲ್ಗಳಿದೆ. ಆದರೆ ಅಷ್ಟೊಂದು ನಡಿಬೇಕಂತ ನಮ್ಗೆ ಗೊತ್ತಿರಲಿಲ್ಲ. ತುಂಬ ಅಂದರೆ ತುಂಬ ಟೈಮ್ ವೇಸ್ಟ್ ಆಯ್ತು ಆ್ಯಕ್ಚುಲಿ ನಮಗೆ. ಬಟ್ ಓಕೆ, ಒಂದ್ಸಲ ವಿಸಿಟ್ ಮಾಡ್ಬೋದು. ಒಳಗಡೆ ಗರ್ಭಗುಡಿಯಲ್ಲಿರೋಂಥ ಟೆಂಪಲ್ ಚೆನ್ನಾಗಿದೆ. ಅದು ಬಿಟ್ಟು ಆಚೆ ಎಲ್ಲ ನಾರ್ಮಲ್. ಅಲ್ಲಿಂದ ನಾವು ಡೈರೆಕ್ಟಾಗಿ ಬಸ್ ತೊಗೊಂಡು ತಿರುವಣ್ಣಾಮಲೈಗೆ ಬಂದ್ವಿ. ಅಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಒಂದು ರೂಮ್ ತೊಗೊಂಡ್ವಿ. ರೂಮೆಲ್ಲ ನಿಮ್ಗೆ ಆರಾಮಾಗಿ 1000 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೊರಟ್ವಿ. ಹತ್ರ ಬರ್ತಾ ಟೆಂಪಲ್ ಹತ್ರ ಒಂದು ಪಾಸಿಟಿವ್ ಫೀಲ್ ಆಗ್ತಾ ಇತ್ತು. ಅಲ್ಲಿ ಜನರದು ಭಕ್ತಿ ನೋಡಿ ನಮ್ಮೊಂಥರ ಏನೇನೋ ಅನ್ನಿಸ್ತಾ ಇತ್ತು. ದೇವ್ರಿಗೆ ನಮಸ್ಕಾರ ಮಾಡಾದ್ಮೇಲೆ ನಾವು ಊಟ ಮುಗಿಸ್ಕೊಂಡು ನಮ್ಮ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ. ಟೆಂಪಲ್ ಸುತ್ತ ನಾವೇನು ಪ್ರದಕ್ಷಿಣೆ ಹಾಕ್ತೀವಿ ಅದೇ ಗಿರಿ ಪ್ರದಕ್ಷಿಣೆ ಅಂತ ಕರೀತಾರೆ. ಅಂದ್ರೆ ಅಲ್ಲೊಂದು ಗಿರಿ ಇದೆ, ಒಂದು ಬೆಟ್ಟ, ಅದನ್ನ ಸುತ್ತ ಒಂದು ಸುತ್ತ ಬರೋದೇ ಗಿರಿ ಪ್ರದಕ್ಷಿಣೆ. 8 ಲಿಂಗ ದೇವಸ್ಥಾನಗಳು ಸಿಗುತ್ತೆ ನಿಮ್ಗೆ. ಎಲ್ಲದನ್ನು ಒಂದು 5-5 ನಿಮಿಷ ನಮಸ್ಕಾರ ಮಾಡ್ಕೊಂಡು ಹೋಗಿ ದರ್ಶನ ಮಾಡಿದ್ರೆ ಒಳ್ಳೇದು ಅಂತ ಅಂತಾರೆ. ಟೆಂಪಲ್ ಚಿಕ್ಕದಾಗಿರುತ್ತೆ, ಬಟ್ ಆದ್ರೆ ಹೊರಗಡೆ ದೊಡ್ಡದಾಗಿ ಸೈನ್ ಬೋರ್ಡ್ ಹಾಕಿದ್ದಾರೆ. ಅದನ್ನ ನೋಡ್ಕೊಂಡು ಆರಾಮಾಗಿ ನೀವು ಹೋಗ್ಬೋದು, ಅಥವಾ ಜನಗಳು ನಿಂತಿರ್ತಾರೆ, ಆರಾಮಾಗಿ ನೀವು ದರ್ಶನನ ಪಡಿಬೋದು. ಆದಮೇಲೆ ನಮ್ಮ ಫಸ್ಟ್ ಬ್ರೇಕ್ ಬಂದ್ಬಿಟ್ಟು ರೋಸ್ ಮಿಲ್ಕ್. ಅಂದರೆ ತುಂಬ ಶಾಪ್ಸ್ ಇದೆ, ಫ್ರೂಟ್ಸ್ ಇದೆ, ಏನೇನೋ ಐಟಮ್ಸ್ಗಳಿದೆ. ಏನು ಬೇಕಾದರೂ ಬಂದು ತೊಗೋಬೋದು. ರೋಸ್ ಮಿಲ್ಕ್ ತುಂಬ ಚೆನ್ನಾಗಿದೆ. 40 ರುಪೀಸ್ ಅಷ್ಟೇ. ಗಣಪತಿ ದೇವಸ್ಥಾನ ಸಿಗುತ್ತೆ ಅವ್ರದ್ದು. ಅದರಿಂದ ಹಿಂದೆ ಸ್ವಲ್ಪ 550 ಮೀಟರ್ಸ್ ಹಿಂದೆ ನಿಮಗೆ ಈ ರೋಸ್ ಮಿಲ್ಕ್ ಶಾಪ್ ಸಿಗುತ್ತೆ. ಹೈಜೀನ್ ಆಗಿದೆ, ಬೆಟರ್ ಕಂಪೇರ್ಡ್ ಟು ಅದರ್ ಶಾಪ್ಸ್. ಇಟ್ಸ್ ಗುಡ್. ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ರೋಡಲ್ಲಿ. ಏನೇನೋ ಮಾರ್ತಾ ಇದ್ದಾರೆ ಬಿಸ್ನೆಸ್ ಪರ್ಪಸ್ಗೆ.
ಫುಲ್ ನೈಟ್ ಅಲ್ಲಿ ಎಲ್ಲ ಥರ ಬಿಸ್ನೆಸ್ಸು ನಡೀತಾ ಇದೆ. ಅಂದರೆ ಎಲ್ಲ ಥರ ಅಂತಂದರೆ ನಿಮಗೆ ಏನೇನು ಬೇಕು ನಡಿಲಿಕ್ಕೆ ಮಸಾಜ್ಗಳು ಮಾಡ್ತಾ ಇರ್ತಾರೆ ಅಲ್ಲಲ್ಲೇ. ಆಮೇಲಿಂದ ಎಲ್ಲ ಥರ ತಿಂಡಿಗಳು ಸಿಗುತ್ತೆ. ನಮ್ಮ ಕೈಗಳೆಲ್ಲ ಹೆಂಗೆ ಊದ್ಕೊಂಡಿದೆ ನಡೆದು ಆ್ಯಕ್ಚುಲಿ ಯಾರ ಕೈನೂ ಇಷ್ಟು ದಪ್ಪ ಇಲ್ಲ ನಮ್ಗಳದು. ಅರ್ಧನಾರೀಶ್ವರ ಟೆಂಪಲ್, ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು, ಒಳಗಡೆ ಗೇಟು ಹೋಗ್ಲಿಕ್ಕಾಗಲಿಲ್ಲ. ಅದಾದ್ಮೇಲಿಂದ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಪ್ಯಾಸೇಜ್ ಥರ ಸಿಗುತ್ತೆ. ಅಲ್ಲಿ ತುಂಬ ಕ್ರೌಡ್ ಇತ್ತು, ಅಲ್ಲಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ಆ ಪ್ಯಾಸೇಜ್ ಮುಖಾಂತರ ಒಳಗಡೆ ಆಚೆ ಬಂದರೆ ಏನೋ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ನಮಗೆ ಹೋಗೋಕ್ಕಾಗಲಿಲ್ಲ ಆ್ಯಕ್ಚುಲಿ. ಮುಖ ಎಲ್ಲ ಹೀಟ್ ಆಗಿರೋ ಫೀಲ್ ಗೊತ್ತಾಗ್ತಾ ಇದೆ. ಬ್ಲಡ್ ಫುಲ್ ಕಂಪ್ಲೀಟಾಗಿ ಪ್ರೆಷರ್ ಜಾಸ್ತಿ ಇದೆ. ಕಂಟಿನ್ಯೂಸ್ ಆಗಿ 20 ಮಿನಿಟ್ಸ್ ನಡ್ಕೊಂಡು ಬಂದಿದ್ದೀವಿ ನಾವೀಗ. ನಾವೇ ಮುಂದೆ ಇದ್ದೀವಿ ಆ್ಯಕ್ಚುಲಿ, ಸ್ವಲ್ಪ ಜನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಮುಗಿತಾ ಬರ್ತಾ ಇದೆ. ಬರ್ತಾ ಮುಗಿಸ್ತಾ ಇದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾರಿಗೂ ಏನೂ ತೊಂದರೆ ಆಗದೆ ಆರಾಮಾಗಿ ಬಂದ್ವಿ, ಖುಷಿ ಇದೆ. ನಮ್ಮ 14 ಕಿಲೋಮೀಟರ್ ಪ್ರದಕ್ಷಿಣೆ ಮುಗಿದ್ಮೇಲೆ ನಾವು ಡೈರೆಕ್ಟಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ವಿ. ಯಾಕಂದರೆ ತುಂಬ ಜನ ಇದ್ದರು, ತುಂಬ ಕಾಲು ಬೇರೆ ನೋವ್ತಾ ಇತ್ತು, ಹೋಗ್ಬಿಟ್ಟು ಬರೋಕ್ಕಾಗಲ್ಲ ಅಂತ. ಆಮೇಲೆ ಬೆಳಗ್ಗೆ 5:15ಗೆ ಟೆಂಪಲ್ ಓಪನ್ ಆಗೋದ್ರಿಂದ ನಾವು ತುಂಬ ಹೊತ್ತು ಅಲ್ಲೇ ಸ್ವಲ್ಪ ಕ್ಯೂ ಅಲ್ಲಿ ವೆಯ್ಟ್ ಮಾಡಿದ್ವಿ. ಜನರಲ್ ಕ್ಯೂ ಕೂಡ ಇದೆ. ನಾವು 50 ರೂಪೀಸ್ ಟಿಕೆಟ್ ತೊಗೊಂಡು ಆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಟೆಂಪಲ್ 5:15ಗೆ ಓಪನ್ ಆಗುತ್ತೆ, ರಾತ್ರಿ 8:15ವರೆಗೂ ಓಪನ್ ಇರುತ್ತೆ. ಅದಾದ್ಮೇಲಿಂದ ಈ ದೇವಸ್ಥಾನನ ಪಂಚಭೂತ ಸ್ಥಳ ಅಂತ ಕರೀತಾರೆ. ಅಂದ್ರೆ ಶಿವನ 5 ಎಲಿಮೆಂಟ್ಸ್ ನಾವೇನ್ ಹೇಳ್ತೀವಿ, ಗಾಳಿ, ನೀರು, ಬೆಂಕಿ, ಭೂಮಿ ಅಥವಾ ಸ್ಪೇಸ್, ಅದರಲ್ಲಿ ಅಗ್ನಿ ರೂಪನ ಈ ದೇವಸ್ಥಾನದ ಮೂರ್ತಿಗೆ ಹೋಲಿಸ್ತಾರೆ. ಅದೇ ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಒಂದು ಐಡಲ್. ದೇವಸ್ಥಾನದ ಒಳಗಡೆ ಬಂದ್ರೆ ಬೇರೆ ಯಾವುದೋ ಲೋಕದಲ್ಲಿರೋಂಥ ಫೀಲಿಂಗ್ ಬರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ. ಒಂದು ಕಲ್ಯಾಣಿ ಕೂಡ ಇದೆ ಅಲ್ಲಿ. ಮತ್ತೆ ಒಂದು ದೇವಸ್ಥಾನದ ಪ್ರತಿರೂಪ ಕೂಡ ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ದಾರೆ. ಅಂದ್ರೆ ಎಷ್ಟು ಗೋಪುರ ಇದೆ, ಹೇಗೆ ಕಾಣುತ್ತೆ ಮೇಲಿಂದ ವ್ಯೂ ಅನ್ನೋದನ್ನ ಒಂದು ಜಸ್ಟ್ ಮಾಡೆಲ್ ರೀತಿ ಮಾಡಿದ್ದಾರೆ. ನಾವು ಬೆಳಗ್ಗೆ ಹೋಗಿರೋದಕ್ಕೆ ಅಲ್ಲಿ ಪೂಜೆ ನಡೀತಾ ಇದ್ದಿದ್ದು ಸೌಂಡು ನಮ್ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಸುಸ್ತಾಗಿತ್ತು. ಸುಸ್ತಾನೋದಕ್ಕಿಂತ ಸುಸ್ತಾಗಿಲ್ಲ ಅಂದ್ರೂ ಕಾಲ್ ತುಂಬಾ ನೋವ್ತಿತ್ತು, ಒಂದ್ ಹೆಜ್ಜೆ ಕೂಡ ಇಡಕ್ ಆಗ್ತಿರ್ಲಿಲ್ಲ. ಬಟ್ ದೇವಸ್ಥಾನದ ಒಳಗಡೆ ಬಂದ್ಮೇಲೆ ಅಷ್ಟು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಮತ್ತೆ ಅಷ್ಟು ಬ್ಯೂಟಿಫುಲ್ ಪೀಸ್ ಆಗಿರೋಂತ ನೆಮ್ಮದಿ ಅಂತ ಅನಿಸ್ತು. ತುಂಬಾ ನಿಜವಾಗ್ಲೂ ಏನಂದ್ರೆ ಒಂದು ಪಾಸಿಟಿವ್ ಫೀಲಿಂಗ್ ನಿಜವಾಗ್ಲೂ ಒಳಗಡೆಯಿಂದ ಫೀಲ್ ಆಗ್ತಾ ಇತ್ತು. ಆ ನೋವು ಏನಿದೆ ಅದು ಮರೆಯೋ ತರ ಫೀಲ್ ಆಗ್ತಿತ್ತು. ಒಳಗಡೆ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿ ಅಲೋ ಇಲ್ಲ ಆಕ್ಚುಲಿ. ಇದೇ ನೋಡಿ ದೇವರು, ಒಂದೇ ಸೆಕೆಂಡ್ ನಿಮಗೆ ಬಿಡೋದು, ಮ್ಯಾಕ್ಸಿಮಮ್ ಅಂದ್ರೆ 3 ಸೆಕೆಂಡ್ ಬಿಡ್ತಾರೆ ದೇವ್ರ ಮುಂದೆ ನಿಂತ್ಕೊಳ್ಳೋದಕ್ಕೆ. ಇದು ನಿಜವಾಗ್ಲೂ ನಾನು ತೆಗೆದಿರೋ ವಿಡಿಯೋ ಅಲ್ಲ, ನಾನು ಎಲ್ಲೋ ಈ ವಿಡಿಯೋನ ತಗೊಂಡಿದ್ದೀನಿ. ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಿಂದ ಏನೋ ಬೇಡ್ಕೊಂಡು ದೇವ್ರನ್ನ ನೋಡಿ ಶುರು ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ನನ್ಗೆ ಅನ್ಸಿದ್ದು ಒಂದೇ, ಇಷ್ಟು ಬ್ಯೂಟಿಫುಲ್ ಟೆಂಪಲ್ನ ಎಲ್ಲರೂ ಲೈಫಲ್ಲಿ ಒಂದ್ಸತಿ ವಿಸಿಟ್ ಮಾಡಲೇಬೇಕು. ಒಂದು ಸ್ಪಿರಿಚುವಲ್ ಫೀಲಿಂಗ್ ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ. ಟೆಂಪಲ್ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.